ಇಲ್ಲಿ ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡೋದಕ್ಕೆ ರೈತರಿದ್ದಾರೆ. ಇದರ ಹಿಂದೆ ಕಾರ್ಯಕ್ರಮ ನಡೀತಾ ಇದ್ದಾರೆ, ತಾವು ನೋಡಬಹುದು. ಬಹಳಷ್ಟು ಜನ ಈಗಾಗಲೇ ರೈತ ಸಂಘದ ಪ್ರತಿನಿಧಿಗಳು ಮತ್ತು ರೈತ ಸಂಘದ ಸದಸ್ಯರುಗಳು, ಬಹಳಷ್ಟು ಪರಮ ಪೂಜ್ಯ ಸ್ವಾಮೀಜಿಗಳು ಸೇರಿದಂತೆ ವೈದ್ಯರ ಸಂಘ, ಹಲವಾರು ಸಂಘ ಸಂಸ್ಥೆಗಳು, ಸಂಘಟನೆಗಳು ಈ ಒಂದು ರೈತರ ಹೋರಾಟಕ್ಕೆ ತಮ್ಮ ಸಾಥನ್ನ ಕೊಡ್ತಾ ಇದ್ದಾವೆ. ಬೆಳಗಾವಿಯಲ್ಲೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ರೈತರ ಏನು ನ್ಯಾಯಯುತ ಬೇಡಿಕೆ ಇದೆ ಆ ಬೇಡಿಕೆಗೆ ತಕ್ಕ ಹಾಗೆ ತಮ್ಮ ಸಾಥನ್ನ ಕೊಟ್ಟು ಈ ಒಂದು ಪ್ರತಿಭಟನೆಗೆ ಕೈ ಜೋಡಿಸ್ತಾ ಇವೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಈಗಾಗಲೇ ಬರೋದಕ್ಕೆ ಆಗಮಿಸಿದ್ದಾರೆ. ನಿನ್ನೆ 2.5 ಲಕ್ಷಕ್ಕೂ ಹೆಚ್ಚು ಜನ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಇವತ್ತು ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ರೈತರು ಸೇರ್ತಾ ಇದ್ದಾರೆ. ಇವತ್ತಿನಿಂದ ಬೇರೆ ಬೇರೆ ರೀತಿಯಾದಂತಹ ಸ್ವರೂಪವನ್ನ ಈ ಪ್ರತಿಭಟನೆ ಪಡೆದುಕೊಳ್ತಾ ಇದೆ. ಯಾಕೆ ಅಂದ್ರೆ ಹೆದ್ದಾರಿ ಬಂದ್ ಸೇರಿದಂತೆ ರೈಲು ಕೂಡ ಓಡಾಡೋದಕ್ಕಾಗದೇ ಇರೋ ರೀತಿಯಲ್ಲಿ ರೈಲ್ವೆ ಸ್ಟೇಷನ್ಗಳಿಗೂ ಕೂಡ ಮುತ್ತಿಗೆಯನ್ನ ಹಾಕೋದಕ್ಕೆ ರೈತರು ತೀರ್ಮಾನ ಮಾಡಿದ್ದಾರೆ. ಕಬ್ಬು ಕಟಾವಿಗೆ ಬಂದು ನಿಂತಿದೆ. ಕಾರ್ಖಾನೆಯ ಚಿಮಣಿಗಳು ಇನ್ನೂ ಕೂಡ ಆನ್ ಆಗಿಲ್ಲ. ಇದರ ಮಧ್ಯೆ ಇನ್ನೂ ಕೂಡ ಚೌಕಾಶಿ ನಡೀತಾ ಇದೆ. ಇವತ್ತು ಸರಿಯಾಗಿ 2 ಗಂಟೆಗೆ ಸಚಿವರಾದಂತ HK ಪಾಟೀಲ್ ಅವರು ಈ ಪ್ರತಿಭಟನಾ ಸ್ಥಳಕ್ಕೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಬಂದು ವಯಾ ಮೀಡಿಯಾ ಕಾರ್ಖಾನೆಗಳು ಮತ್ತು ರೈತರ ಜೊತೆ ಮಾತನಾಡಿ, ಕಬ್ಬು ಬೆಳೆಗಾರರ ಜೊತೆ ಮಾತನಾಡಿ